Hi dear students, I am Bharat SN, your social science teacher. In the previous class, we discussed about the meaning of development and elements of development, indicators of development and human development indicators. So, now we discuss about the progress in India's human development. So, dear students, we already know that India is one of the prominent developing country. So the HDI of India has been rising steadily. So India's HDI was rising very significantly. ನಮ್ಮ ಭಾರತ ಡೆವಲಪಿಂಗ್ ಕಂಟ್ರಿ ಅಂತ ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ ಲೆವೆಲ್ ಎಷ್ಟಿದೆ ಅಂದರೆ ನಮ್ಮ ಭಾರತದಲ್ಲಿ ಇತ್ತೀಚಿನ ಒಂದು ವರದಿ ಪ್ರಕಾರ ಇನ್ 2014 HDI was calculated at 0.586 and ranked at 135 out of 187 countries. So, in 2014, HDI of India Human Development Index HDI of India was calculated at 0.586. 2014ರ ಒಂದು ವರದಿ ಪ್ರಕಾರ ನಮ್ಮ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಥವಾ HDI ಎಷ್ಟಾಗಿತ್ತು ಅಂದರೆ 0.586 ಇತ್ತು. ಆ್ಯಂಡ್ ರ್ಯಾಂಕ್ಡ್ ಅಟ್ 135 ಔಟ್ ಆಫ್ 187 ಕಂಟ್ರೀಸ್. ಟೋಟಲ್ ಆಗಿ ವರ್ಲ್ಡಲ್ಲಿರ್ತಕ್ಕಂತಹ 187 ಕಂಟ್ರೀಸಲ್ಲಿ ನಮ್ಮ ಇಂಡಿಯಾದ ರ್ಯಾಂಕ್ ಎಷ್ಟಿತ್ತು ಅಂದರೆ 135 ಇತ್ತು. ದ UNDP means United Nations Development Program. The UNDP classifies the countries into 3 categories based on HDI as high, medium and low human developing countries. UNDP 3 ಕ್ಯಾಟಗರಿಯಲ್ಲಿ ಏನು ಮಾಡುತ್ತೆ, ಕಂಟ್ರೀಸ್ಗಳನ್ನು ಕ್ಲಾಸಿಫೈ ಮಾಡುತ್ತೆ. ಹೈ ಹ್ಯೂಮನ್ ಡೆವಲಪಿಂಗ್ ಕಂಟ್ರಿ, ಮೀಡಿಯಂ ಹ್ಯೂಮನ್ ಡೆವಲಪಿಂಗ್ ಕಂಟ್ರಿ ಆ್ಯಂಡ್ ಲೋ ಹ್ಯೂಮನ್ ಡೆವಲಪಿಂಗ್ ಕಂಟ್ರಿ. ಈ ರೀತಿ 3 ವಿಧದಲ್ಲಿ ಕ್ಲಾಸಿಫೈ ಮಾಡಿದೆ. ಇಂಡಿಯಾ ಈಸ್ ಇನ್ ಮಿಡಲ್ ಗ್ರೂಪ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ನಮ್ಮ ಇಂಡಿಯಾ ಮಿಡಲ್ ಗ್ರೂಪಲ್ಲಿ ಬರ್ತಕ್ಕಂಥ ಒಂದು ಕಂಟ್ರಿ ಅಂತಿರ್ಬೋದು. ಇದರ ಒಂದು HDI, ಇಂಡಿಯಾದ HDI ಕಂಪೇರ್ ಮಾಡಿ ನೋಡಿದಾಗ ಇದು ವಿಶ್ವದಲ್ಲಿರ್ತಕ್ಕಂತಹ ರಾಷ್ಟ್ರಗಳಲ್ಲಿ ಮಿಡಲ್ ಸ್ಟೇಜಲ್ಲಿ ಮಧ್ಯಮದಲ್ಲಿ ಬರ್ತಕ್ಕಂತಹ ಒಂದು ಕಂಟ್ರಿ ಅಂತ ನಾವು ಹೇಳ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, HDI ಆಫ್ ಇಂಡಿಯಾ ಇನ್ 2012 was calculated at 0.554. So according to 2012 report of HDI of India, 2012ನೇ ಒಂದು ವರದಿ ಪ್ರಕಾರ ನಮ್ಮ ಇಂಡಿಯಾದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ ಅಥವಾ ಇಂಡೆಕ್ಸ್ ಎಷ್ಟಿತ್ತಪ್ಪ ಅಂದರೆ 0.554 ಇತ್ತು. ಆ್ಯಂಡ್ ಪ್ಲೇಸ್ಡ್ ಆಟ್ 136th ರ್ಯಾಂಕ್ ಔಟ್ ಆಫ್ 186 ಕಂಟ್ರೀಸ್. 2012ಅಲ್ಲಿ ವರ್ಲ್ಡಲ್ಲಿ 186 ಕಂಟ್ರೀಸ್ಗಳಿದ್ದವು. ಅದರಲ್ಲಿ ನಮ್ಮ ಭಾರತ ಎಷ್ಟನೇ ರ್ಯಾಂಕಲ್ಲಿತ್ತು HDIಯಲ್ಲಿ ಅಂದರೆ 136th ರ್ಯಾಂಕ್ ನಮ್ಮ ಇಂಡಿಯಾ ಇತ್ತು. ದಿಸ್ HDI ವ್ಯಾಲ್ಯೂ ಆಫ್ 0.554 ಈಸ್ ದ ರಿಸಲ್ಟ್ ಆಫ್ 65.8 years of life expectancy. So, this HDI value of 0.554 is the result of 65.8 years of life expectancy. ಇದು ಏನು ತೋರಿಸುತ್ತೆ ಅಂದರೆ 0.554 ಅಂತಕ್ಕಂಥ ಒಂದು ಇಂಡಿಯಾದ ಒಂದು HDI ವ್ಯಾಲ್ಯೂ ಏನು ತೋರಿಸುತ್ತೆ ಅಂದರೆ 65.8 years ಲೈಫ್ ಎಕ್ಸ್ಪೆಕ್ಟೆನ್ಸಿ. ಅಂದರೆ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಬದುಕ್ತಕ್ಕಂತಹ ಜೀವಮಾನ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ 65.8 ವರ್ಷಗಳು ಸರಾಸರಿಯಾಗಿ ಬದುಕ್ಬೋದು ಅಂತ ಇದು ಯಾವುದು ಹೇಳುತ್ತೆ, ಈ ರಿಪೋರ್ಟ್ ಹೇಳುತ್ತೆ. ಆ್ಯಂಡ್ 3203 ಆಫ್ ಪರ್ ಕ್ಯಾಪಿಟಾ ಇನ್ಕಮ್, ತಲಾ ವರಮಾನ ಎಷ್ಟಿತ್ತು ನಮ್ಮ ಇಂಡಿಯಾದಲ್ಲಿ ಈ ಒಂದು ರಿಪೋರ್ಟ್ ಪ್ರಕಾರ 3203 ಇಷ್ಟು ತಲಾ ವರಮಾನ ಅಥವಾ ಪರ್ ಕ್ಯಾಪಿಟಾ ಇನ್ಕಮ್ ಇತ್ತು. ಆ್ಯಂಡ್ 4.4 years ಆಫ್ ಅವರೇಜ್ ಇಯರ್
ಇಯರ್ಸ್ ಆಫ್ ಸ್ಕೂಲಿಂಗ್, ಸರಾಸರಿ ಶಾಲಾ ಅವಧಿ ಅಂತ ಕರಿತೀವಿ. ಆವರೇಜ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದರೆ ಎಷ್ಟು ವರ್ಷಗಳ ಕಾಲ ಸರಾಸರಿಯಾಗಿ ಎಷ್ಟು ಮಕ್ಕಳು ಎಷ್ಟು ಓದ್ಬೋದು ಅಂದರೆ 4.4 ಇಯರ್ಸ್ ಶಾಲಾ ಶಿಕ್ಷಣವನ್ನು ಪಡೀತಾರೆ ಅಂತಕ್ಕಂಥ ಒಂದು ವರದಿ ಎಷ್ಟರಲ್ಲಿ 2012ರ ಒಂದು HDI ರಿಪೋರ್ಟ್ ಪ್ರಕಾರ ನಾವು ತಿಳ್ಕೊಬೋದು. Dear students, you may also observe that between 1980 to 2012, the components have improved, resulting in improvement of India's HDI from 0.344 to 0.554. So, India's Human Development Indicator or Index is rise in between 1980 and 2012. So India's HDI from 0.344 to 0.554. ಇಲ್ಲಿ ಏನಾಗುತ್ತೆ ಅಂದರೆ 1980ರಿಂದ 2012ರ ನಡುವೆ ಏನಾಗುತ್ತೆ, ನಮ್ಮ ಇಂಡಿಯಾದ HDI ವ್ಯಾಲ್ಯೂ ಏನಾಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ. 1980ರಲ್ಲಿ 0.344 ಇದ್ದಿದ್ದು 2012 2012ಗೆ ಬಂದಾಗ ಅದು 0.554ಗೆ ರೈಸ್ ಆಗುತ್ತೆ. ಬಟ್ India's HDI or HD attainment is very low if we compare it to the top 10 countries. So India's HD is very low if we compare another top 10 countries. So top 10 high HD countries are Norway, Australia, USA, Netherlands, Germany, New Zealand, Sweden, Ireland, Switzerland and Japan. So these countries are high human developed countries. But India is very low if we compare it to the top 10 countries. 10 ಟಾಪ್ 10 ಕಂಟ್ರೀಸ್ಗಳಿಗೆ ಹೈ ಲೆವೆಲಲ್ಲಿ HD ಇರ್ತಕ್ಕಂಥ ಕಂಟ್ರೀಸ್ಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಇಂಡಿಯಾದ ಏನಿದೆ HDI ವ್ಯಾಲ್ಯೂ ಏನಿದೆ ಕಡಿಮೆ ಇದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟ್. ಜೆಂಡರ್ ಮೀನ್ಸ್ ಲಿಂಗ ಅಂತ ಕರಿತೀವಿ. ಲಿಂಗ ಸಂಬಂಧಿ ಅಭಿವೃದ್ಧಿ, ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟ್. ಡಿಯರ್ ಸ್ಟೂಡೆಂಟ್ಸ್, ದ ರೋಲ್ ಆಫ್ ವುಮೆನ್ ಇನ್ ದ ಡೆವಲಪ್ಮೆಂಟಲ್ process is very significant. Women who form half of the population have the capability to work in all fields of the economic system. So, the role of women in the developmental process is very important. So, women who form half of the population, ನಮ್ಮ ಭಾರತದಲ್ಲಿ ಅರ್ಧ ಭಾಗ ವುಮೆನ್ ಇದ್ದಾರೆ, ಮಹಿಳೆಯರೇ ಇದ್ದಾರೆ. ಅವರ ಪಾತ್ರ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಅವರ ಒಂದು ರೋಲ್ ಏನಿದೆ, ಪಾತ್ರ ಏನಿದೆ, ಅತ್ಯಂತ ಸಿಗ್ನಿಫಿಕೆಂಟ್, ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಹ್ಯಾವ್ ದ ಕೇಪಬಿಲಿಟಿ ಆರ್ ಕೆಪಾಸಿಟಿ ಟು ವರ್ಕ್ ಇನ್ ಆಲ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಸೆಕ್ಟರ್ಸ್ ಆರ್ ಫೀಲ್ಡ್ಸ್. ಎಲ್ಲ ಒಂದು ಸಾಮಾಜಿಕ ಆರ್ಥಿಕ ಕ್ಷೇತ್ರಗಳಲ್ಲಿ ಮಹಿಳೆಯರು ವರ್ಕ್ ಮಾಡೋದಕ್ಕೆ ಅವರಿಗೆ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ನಾವು ಹೇಳ್ಬೋದು. However, significant types of discrimination can still be seen and violence against women is frequently reported in our India. But nowadays many types of discrimination, ಅಂದರೆ ಈಗ ಏನು ಮಾಡ್ತಿದ್ದಾರೆ, ಹಲವಾರು ಟೈಪ್ಸಲ್ಲಿ ಏನು ಮಾಡ್ತಾರೆ, ಮಹಿಳೆಯರನ್ನು ತಾರತಮ್ಯ ಮಾಡ್ತಿದ್ದಾರೆ. ಅದರ ಜಾಬಲ್ಲಾಗಿರ್ಬೋದು, ಅವರಲ್ಲಿ ಎಜುಕೇಷನಲ್ಲಾಗಿರ್ಬೋದು, ಮತ್ತು ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಸ್ತ್ರೀ ಪುರುಷರಿಗೆ ಏನು ಮಾಡ್ತಿದ್ದಾರೆ, ಡಿಸ್ಕ್ರಿಮಿನೇಷನ್, ತಾರತಮ್ಯ ಮಾಡ್ತಾರೆ. ಕೆನ್ ಬಿ ಸ್ಟಿಲ್ ಬಿ ಸೀನ್ ಆ್ಯಂಡ್ ವೈಲೆನ್ಸ್ ಎಗನೆಸ್ಟ್ ವುಮೆನ್. ವೈಲೆನ್ಸ್ ಎಗನೆಸ್ಟ್ ವುಮೆನ್ ಅಂದರೆ ಮಹಿಳೆಯರ ಮೇಲಿನ ಹಿಂಸಾಚಾರ ಏನಾಗ್ತಿದೆ, ಫ್ರೀಕ್ವೆಂಟ್ಲಿ ರಿಪೋರ್ಟೆಡ್, ಈಗಲೂ ಕೂಡ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ ಅಂತ ನಾವು ಹೇಳ್ಬೋದು. ನೌ ಜೆಂಡರ್ ಡಿಸ್ಕ್ರಿಮಿನೇಷನ್ ಮೇ ಬಿ ಸೀನ್ ಇನ್ ವೇರಿಯಸ್ ಡೈಮೆನ್ಷನ್ಸ್ ಆಫ್ ಇಂಡಿಯನ್ ಸೊಸೈಟಿ, economy and polity. So, now in India, gender discrimination may be seen in various dimensions and various forms of the Indian society and economy and polity. ನಮ್ಮ ದೇಶದಲ್ಲಿ ಈಗಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ವಿವಿಧ ಆಯಾಮಗಳಿದೆ, ವಿವಿಧ ಟೈಪ್ಸಲ್ಲಿ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನನ್ನು ನಾವು ಕಾಣ್ಬೋದು. ಸೊ
Sex ratio, the number of females for every 1000 males, is the most important indicator which reveals the treatment meted out to women in a society. So sex ratio means the number of females for every 1000 males. Sex ratio ಅನ್ನೋದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ, ಲಿಂಗಾನುಪಾತ ಅಂತ ಕರಿತೀವಿ. ಅಂದರೆ ಪ್ರತಿ 1000 ಪುರುಷರಿಗೆ ಇರ್ತಕ್ಕಂಥ ಮಹಿಳೆಯರ ಸಂಖ್ಯೆಯನ್ನು ನಾವೆಂತ ಕರಿಬೋದು, ಲಿಂಗಾನುಪಾತ ಅಥವಾ ಸೆಕ್ಸ್ ರೇಷಿಯೋ ಅಂತ ಕರಿಬೋದು. ಸೆಕ್ಸ್ ರೇಷಿಯೋ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ ಆಫ್ ವಿ ಕ್ಯಾನ್ ಫೈಂಡ್ ವುಮೆನ್ಸ್ ಸ್ಟೇಟಸ್ ಇನ್ ಅವರ್ ಸೊಸೈಟಿ. ನಮ್ಮ ಸಮಾಜ ಈ ವುಮೆನ್ಸನ್ನು ಯಾವ ರೀತಿ ಟ್ರೀಟ್ ಮಾಡ್ತಿದೆ, ಅವ್ರಿಗೆ ಯಾವ ರೀತಿ ಸ್ಟೇಟಸನ್ನು ನೀಡಿದೆ ಅನ್ನೋದನ್ನು ನಾವು ಅದರ ಮುಖಾಂತರ ಕಂಡುಹಿಡಿಬೋದು. ಅಂದರೆ ಸೆಕ್ಸ್ ರೇಷಿಯೋ ಮುಖಾಂತರವಾಗಿ, ವಿಚ್ ರಿವೀಲ್ಸ್ ದ ಟ್ರೀಟ್ಮೆಂಟ್ ಮೇಟೆಡ್ ಔಟ್ ಟು ವುಮೆನ್ ಇನ್ ಎ ಸೊಸೈಟಿ. ಸಮಾಜ ಮಹಿಳೆಯರನ್ನು ಯಾವ ರೀತಿ ವರ್ತಿಸ್ತಿದೆ, ಅವರ ಮೇಲೆ ಯಾವ ರೀತಿ ಸ್ಥಾನಮಾನಗಳನ್ನು ನೀಡಿದೆ ಅಂತಕ್ಕಂಥ ವಿಷಯವನ್ನು ನಾವು ಅಲ್ಲಿನ ಸೆಕ್ಸ್ ರೇಷಿಯೋ ಮೇಲೆ ನಾವು ಕಂಡುಹಿಡಿಬೋದು. ದ ಸೆಕ್ಸ್ ರೇಷಿಯೋ ವಾಸ್ ಬೇರ್ಲಿ 945 in 2012. So India's sex ratio was only 945 in 2011. ನಮ್ಮ ಭಾರತದ ಸೆಕ್ಸ್ ರೇಷಿಯೋ ಎಷ್ಟಾಗಿತ್ತು ಅಂದರೆ ಕೇವಲ 1000 ಪುರುಷರಿಗೆ 945 ಮಹಿಳೆಯರು ಮಾತ್ರ ಇದ್ದರು 2011ರ ವರದಿ ಪ್ರಕಾರ. ಸೊ ಸಿಮಿಲರ್ಲಿ ದ literacy rate among women was 65.46 in 2011 compared to 82.14% among men. ಅದೇ ರೀತಿ ನಾವು ಇಲ್ಲಿ ಲಿಟ್ರಸಿ ರೇಟ್, ಸಾಕ್ಷರತಾ ಪ್ರಮಾಣ ನೋಡಿದಾಗ 2011ರಲ್ಲಿ 2011ನಲ್ಲಿ ವುಮೆನ್ ವಾಸ್ 65.46%, 65.46% ಏನಾಗಿದ್ರು ಅವರು ಶಿಕ್ಷಣವನ್ನು ಪಡೆದು ಶಿಕ್ಷಿತರಾಗಿದ್ದರೆ, ಪುರುಷರೆಷ್ಟಾಗಿದ್ದರು ಅಂದರೆ 82.14% ಅಮಾಂಗ್ ಮೆನ್. ಅಂದರೆ ಪುರುಷರಿಗೆ ಕಂಪೇರ್ ಮಾಡಿದಾಗ ಮಹಿಳೆಯರ ಒಂದು ಸಾಕ್ಷರತಾ ಪ್ರಮಾಣ ಏನಾಗಿತ್ತು, ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಎಜುಕೇಷನ್ ಫೀಲ್ಡಲ್ಲಿ ಕೂಡ ಪುರುಷರಿಗೆ ಕಂಪೇರ್ ಮಾಡಿದಾಗ ಸ್ತ್ರೀಯರು ಏನಾಗಿದ್ದರು, ಹಿಂದುಳಿದಿದ್ದಾರೆ. ಇಲ್ಲೂ ಕೂಡ ಡಿಸ್ಕ್ರಿಮಿನೇಷನ್ ನಾವು ಕಾಣ್ಬೋದು. And important thing is, if you look at the workplace, women mainly work in unorganized activities. Unorganized activities like agriculture, construction, small scale industries and etc. Unorganized activities ನ ಕನ್ನಡದಲ್ಲಿ ಅಸಂಘಟಿತ ವಲಯ ಅಂತ ಕರಿತೀವಿ. ಅಗ್ರಿಕಲ್ಚರಲ್ ಆಗಿರ್ಬೋದು, ಅವರಿಗೆ ಎಕನಾಮಿಕ್ ಫೆಸಿಲಿಟೀಸ್ ಆಗಿರ್ಬೋದು, ಯಾವುದೇ ರೀತಿಯಾಗಿ ಅಲ್ಲಿ ಅನ್ಆರ್ಗನೈಸ್ಡ್ ಆಕ್ಟಿವಿಟೀಸಲ್ಲಿ ಅಲ್ಲಿ ಅಸಂಘಟಿತವಾಗಿರುತ್ತೆ, ಅಲ್ಲಿ ಯಾವುದೇ ರೀತಿ ಸಂಘಟನೆ ಇರಲ್ಲ. ಉದಾಹರಣೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಗುಡಿ ಕೈಗಾರಿಕೆ, ಅದನ್ನು ಕನ್ಸ್ಟ್ರಕ್ಷನ್, ಕೂಲಿ ಮಾಡ್ತಕ್ಕಂಥ ಕೆಲಸಗಳು, ಅಗ್ರಿಕಲ್ಚರ್, ಇದರಲ್ಲಿ ಯಾವುದೇ ರೀತಿಯ ಎಕನಾಮಿಕ್ ಸೆಕ್ಯೂರಿಟಿ ಇರಲ್ಲ. ಇಲ್ಲಿ ಕೃಷಿಯಲ್ಲಾಗಿರ್ಬೋದು, ರೈನ್ ಬಂತು ಅಂದರೆ ಮಳೆ ಬಂದಂಗೆ ಬೆಳೆ ಸಿಗುತ್ತೆ. ಅದೇ ರೀತಿ ಕನ್ಸ್ಟ್ರಕ್ಷನ್, ಕೆಲವೊಮ್ಮೆ ಕೆಲಸ ಇರುತ್ತೆ, ಕೆಲವೊಮ್ಮೆ ಕೆಲಸ ಇರಲ್ಲ. ಈ ರೀತಿಯ ಅನ್ಆರ್ಗನೈಸ್ಡ್ ಆಕ್ಟಿವಿಟೀಸ್, ಇಫ್ ಯು ಲುಕ್ ಅಟ್ the workplace, women mainly work in unorganized activities at lower wages than the men. So lower wages, ಕಡಿಮೆ ವೇತನ ಪುರುಷರಿಗೆ ಕಂಪೇರ್ ಮಾಡಿದಾಗ ಮಹಿಳೆಯರಿಗೆ ಕೊಡ್ತಕ್ಕಂಥ ಕೂಲಿ ಅಥವಾ ವೇತನ ಎಷ್ಟಾಗಿತ್ತು, ಕಡಿಮೆ ಆಗಿತ್ತು ಅಂತ ನಾವು ಹೇಳ್ಬೋದು. India has very high rates of maternal and infant and child death rates. So India has very high rates of maternal deaths. maternal ಅಂದರೆ ತಾಯಂದಿರ ಮರಣ ಪ್ರಮಾಣ. ಅದೇ ರೀತಿ ಇನ್ಫ್ಯಾಂಟ್ ಅಂದರೆ ಚೈಲ್ಡ್, ಅಂದರೆ ಚಿಲ್ಡ್ರನ್ ಬಿಲೋ 1 year, 1 ವರ್ಷಕ್ಕಿಂತ ಒಳಗಡೆ ಇರ್ತಕ್ಕಂಥ ಶಿಶು ಏನಾಗ್ತಿದೆ, ಶಿಶು ಹತ್ಯೆ ಆಗ್ತಿದೆ, ಅವರ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ. ಆ್ಯಂಡ್ ಚೈಲ್ಡ್ ಡೆತ್ ರೇಟ್ಸ್, ಚಿಲ್ಡ್ರನ್ ಬಿಲೋ 5 years, 5 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳು ಏನಾಗ್ತಿದ್ದಾರೆ, ಅವರ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ. ಸೊ an evil practice of detecting
the gender of the fetus and destroying it if found to be a female one is growing. So in our society, an evil practice of detecting ಫಿಟಸ್ ಆ್ಯಂಡ್ ಡಿಸ್ಟ್ರಾಯಿಂಗ್ ಅಂದರೆ ಭ್ರೂಣವನ್ನು ಪತ್ತೆ ಮಾಡಿ ಅದನ್ನು ನಾಶಗೊಳಿಸ್ತಕ್ಕಂತಹ ಈವಿಲ್ ಪ್ರಾಕ್ಟೀಸ್ ಏನಾಗ್ತದೆ ನಮ್ಮ ಸೊಸೈಟಿಯಲ್ಲಿ ಕಂಡುಬಿಡ್ತದೆ. ಅಂದರೆ ಭ್ರೂಣ ಹತ್ಯೆ ಅಂದರೆ ಅದನ್ನು ಜೆಂಡರಿನ ಮೇಲೆ ಡಿಪೆಂಡ್ ಆಗಿಬಿಟ್ಟು ಅದು ಸ್ತ್ರೀ ಪುರುಷ ಅಂತಕ್ಕಂತಹ ಜೆಂಡರನ್ನು ಯಾವ ಜೆಂಡರ್ ಅಂತ ಹೇಳ್ಬಿಟ್ಟು ಪತ್ತೆ ಮಾಡಿಬಿಟ್ಟು ಆ ಭ್ರೂಣವನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ಅದನ್ನು ನಾಶ ಮಾಡ್ತಕ್ಕಂತಹ ಕೆಟ್ಟ ಪ್ರಾಕ್ಟೀಸ್ ಅಥವಾ ಕೆಟ್ಟ ಒಂದು ಆಚಾರ ಏನಾಗಿದೆ ಈಗ ನಮ್ಮ ಸೊಸೈಟಿಯಲ್ಲಿ ಕಂಡುಬರ್ತಿದೆ. ಸೊ ಇದರಿಂದ ಏನಾಗ್ತಿದೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಈ ರೀತಿಯಿಂದಲೂ ಕೂಡ ಮಹಿಳೆಯರ ಮೇಲೆ ತಾರತಮ್ಯವನ್ನು ಮಾಡಲಾಗ್ತಾ ಇದೆ. ನೆಕ್ಸ್ಟ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ SHGs. In order to promote participation of women in economic activities and thereby achieve economic empowerment, self-help groups are being formed in all the villages and cities. So, in all the villages and cities, self-help groups are established for promote participation of women in economic activities and political participation and thereby achieve economic ಎಂಪವರ್ಮೆಂಟ್. ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘಗಳು ಅಂತ ಕರಿತೀವಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ. ಇದನ್ನು ವುಮೆನ್ ಎಂಪವರ್ಮೆಂಟಿಗೋಸ್ಕರ, ಅವರು ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಹೆಚ್ಚಾದಕ್ಕೋಸ್ಕರ, ಅವರು ಎಲ್ಲ ರೀತಿಯಲ್ಲಿ ಎಕನಾಮಿಕಲಿ ಅವರು ಡೆವಲಪ್ ಆಗೋಕ್ಕೋಸ್ಕರ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದು ಎಲ್ಲ ವಿಲೇಜಸ್ ಮತ್ತು ಸಿಟೀಸಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. SHG ಈಸ್ ಎ ಗ್ರೂಪ್ ಆಫ್ ವುಮೆನ್, ಯೂಶಲಿ 20 members, who come together to share their meagre resources, obtain external support, undertake business jointly and earn income. ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಯಾವ ಉದ್ದೇಶದಿಂದ, ಇಲ್ಲಿ 20 ಮೆಂಬರ್ಸ್ ಇದರಲ್ಲಿ ಇರ್ತಾರೆ. ಇದು ಯಾವ ಉದ್ದೇಶದಿಂದ ಸ್ಥಾಪನೆ ಮಾಡಲಾಗಿದೆ, ಎಸ್ಟಾಬ್ಲಿಷ್ ಮಾಡಲಾಗಿದೆ? ಹೂ ಕಮ್ ಟುಗೆದರ್ ಟು ಶೇರ್ ದೇರ್ ಮಿಯಾಗ್ರಿ ರಿಸೋರ್ಸಸ್, ಅವರಿರ್ತಕ್ಕಂಥ ಅಲ್ಪ ಪ್ರಮಾಣದ ಸಂಪನ್ಮೂಲಗಳನ್ನ ಏನು ಮಾಡ್ಕೊಂತಾರಲ್ಲಿ ಶೇರ್ ಮಾಡ್ತಾರೆ. ಒಪ್ಟೈನ್ ಎಕ್ಸ್ಟರ್ನಲ್ ಸಪೋರ್ಟ್, ಇಲ್ಲಿ ಬಾಹ್ಯ ಸಪೋರ್ಟ್, ಒಬ್ರಿಗೊಬ್ರಲ್ಲಿ ಮಹಿಳೆಯರು ಸಪೋರ್ಟ್ ಆಗಿರ್ತಾರೆ. ಅಂಡರ್ಟೇಕ್ ಬಿಸ್ನೆಸ್ ಜಾಯಿಂಟ್ಲಿ ಆ್ಯಂಡ್ ಇಯರ್ನ್ ಇನ್ಕಮ್, ಇಲ್ಲಿ ಎಲ್ಲ ಸಂಘದಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಸ್ ಏನು ಮಾಡ್ತಾರೆ, ಜೊತೆಯಾಗಿ ಜಾಯಿಂಟ್ಲಿ ಬಿಸ್ನೆಸ್, ಒಟ್ಟಾರೆಯಾಗಿ ವ್ಯಾಪಾರವನ್ನು ಮಾಡಿ ಅದರಿಂದ ಬರ್ತಕ್ಕಂಥ ಇನ್ಕಮನ್ನು ಏನು ಮಾಡ್ತಾರೆ, ಎಲ್ಲರೂ ಒಟ್ಟಾರೆಯಾಗಿ ಶೇರ್ ಮಾಡ್ಕೊತಾರೆ. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ವುಮೆನ್ ಬಿಕಾಸ್ we achieve economic empowerment and women in economic activities, promote participation of women in economic activities. In recent years, many steps are initiated for empowerment of women. So nowadays Indian government implemented many steps for empowerment of women. ನಮ್ಮ ಸರ್ಕಾರ ಹಲವಾರು ಹಂತಗಳಲ್ಲಿ ಅಥವಾ ಹಲವಾರು ಸ್ಟೆಪ್ಸ್ಗಳಲ್ಲಿ ವುಮೆನ್ ಎಂಪವರ್ಮೆಂಟ್, ಮಹಿಳೆಯರನ್ನ ಸಬಲೀಕರಣ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿದೆ. ಎಂಪವರ್ಮೆಂಟ್ ಮೇ ಬಿ ಡಿಸ್ಕ್ರೈಬ್ಡ್ ಆಸ್ ದ ಎಕ್ಸ್ಪೆನ್ಷನ್ ಇನ್ ಪೀಪಲ್ಸ್ ಎಬಿಲಿಟಿ ಟು ಮೇಕ್ ಸ್ಟ್ರಾಟಜಿಕ್ ಲೈಫ್ ಚಾಯ್ಸಸ್ ಇನ್ ಎ ಕಂಟೆಕ್ಟ್ಸ್ ವೇರ್ ದಿಸ್ ಎಬಿಲಿಟಿ ಫಾರ್ ಪ್ರೀವಿಯಸ್ಲಿ ಡಿನೈಡ್ ಟು ದೆಮ್. ಸೊ what is empowerment? Empowerment means the expansion in people's ability to make strategic life choice. ಇಲ್ಲಿ ಈ ಹಿಂದೆ ಸ್ಟ್ರಾಟಜಿಕ್ ಲೈಫ್ ಚಾಯ್ಸ್ ಅಂದರೆ ಕಾರ್ಯತಂತ್ರ ಆಯ್ಕೆಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಈ ಹಿಂದೆ ವುಮೆನ್ನಿಗೆ ಏನು ಮಾಡಿದ್ರು, ಅವರಿಗೆ ತಮ್ಮದೇ ಆದ ಜಾಬಲ್ಲಾಗಿರ್ಬೋದು, ಎಜುಕೇಷನಲ್ಲಾಗಿರ್ಬೋದು ಆಯ್ಕೆ ಮಾಡೋದಕ್ಕೆ, ಚಾಯ್ಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಅದನ್ನು ಏನು ಮಾಡಲಾಗಿತ್ತು, ಡಿನೈಡ್ ಆಗಿತ್ತು. ಅದು ಏನಾಗಿತ್ತು, ನಿರ್ಬಂಧಿಸಲಾಗಿತ್ತು, ನಿಷೇಧಿಸಲಾಗಿತ್ತು. ವುಮೆನನ್ನು ತಮ್ಮದೇ ಆದ ಯಾವುದೇ ಒಂದು ಫೀಲ್ಡಲ್ಲಿ ಅವರಿಗೆ
ಚಾಯ್ಸ್ ಮಾಡ್ಕೊಳೋದಕ್ಕೆ, ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಫೀಲ್ಡನ್ನು ಆಯ್ಕೆ ಮಾಡ್ಕೊಳೋದಕ್ಕೆ ಅವಕಾಶ ಕಲ್ಪಿಸಿ ಕೊಟ್ಬಿಟ್ಟು ಇಂದಿನ ಪರಿಸ್ಥಿತಿಯನ್ನು ಬದಲಾವಣೆ ಮಾಡೋದನ್ನು ಏನಂತ ಕರಿಬೋದು, ವುಮೆನ್ ಎಂಪವರ್ಮೆಂಟ್ ಅಂತ ಕರಿಬೋದು. ವುಮೆನ್ಗೆ ಫ್ರೀಡಮನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ಇಷ್ಟವಾದ ಫೀಲ್ಡಲ್ಲಿ ಅವರಿಗೆ ಚಾಯ್ಸ್ ಮಾಡ್ಕೊಳೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಕ್ಕಂಥದ್ದು. ಇಂದಿನ ಪದ್ಧತಿಯನ್ನು ಏನು ಮಾಡೋದು, ಅದನ್ನು ಓವರ್ಕಮ್, ಅದನ್ನು ಕಡೆಗಣಿಸಿ ಅದನ್ನು ನಿರ್ಮೂಲ ಮಾಡ್ತಕ್ಕಂಥದ್ದನ್ನು ವುಮೆನ್ ಎಂಪವರ್ಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಆಲ್ ದೀಸ್ ಮೆಷರ್ಸ್ ವಿಲ್ ಸರ್ಟೈನ್ಲಿ ಹೆಲ್ಪ್ ಇನ್ ಬ್ರಿಂಗಿಂಗ್ ವುಮೆನ್ ಟು ದ ಮೈನ್ ಸ್ಟ್ರೀಮ್ ಆಫ್ ಡೆವಲಪ್ಮೆಂಟ್. ಈ ಎಲ್ಲ ಒಂದು ಮೆಷರ್ಸ್ ಅಥವಾ ಈ ಎಲ್ಲ ಸ್ಟೆಪ್ಸ್ಗಳನ್ನು ಮಾಡೋದ್ರ ಮುಖಾಂತರವಾಗಿ, ಯಾವುದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿರ್ಬೋದು ಆ್ಯಂಡ್ ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಈ ರೀತಿ ಒಂದು ಕ್ರಮಗಳನ್ನು, ಮೆಜರ್ಸ್ಗಳನ್ನು ನಾವು ತಗೊಳ್ಳೋದ್ರ ಮುಖಾಂತರವಾಗಿ ವುಮೆನ್ ಟು ದ ಮೇನ್ ಸ್ಟ್ರೀಮ್ ಆಫ್ ಡೆವಲಪ್ಮೆಂಟ್, ಮುಖ್ಯವಾಹಿನಿ, ಅಭಿವೃದ್ಧಿಯ ಮುಖ್ಯ ಪಥಕ್ಕೆ ಯಾರನ್ನ, ಮಹಿಳೆಯರನ್ನು ತೆಗೆದುಕೊಂಡು ಬರ್ಬೋದು ಅಂತ ನಾವು ಹೇಳ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? ಓಕೆ ಡಿಯರ್ ಸ್ಟೂಡೆಂಟ್ಸ್, ಟುಡೇ ನಾವು ಡಿಸ್ಕಸ್ಡ್ ಅಬೌಟ್ ದ ಪ್ರೋಗ್ರೆಸ್ ಇನ್ ಇಂಡಿಯಾಸ್ ಹ್ಯೂಮನ್ ಡೆವಲಪ್ಮೆಂಟ್ and gender related development, women empowerment, self-help groups. So now this chapter is completed. In the next class we discuss about the another lesson. Okay, write down the homework. 3 questions. First one, what is empowerment of women? Second question, what is sex ratio? And last question, explain the progress in India's human development. Okay dear students, thank you.